ನೇರವಾಗಿ ಸ್ಪಾಟ್ ನಂಬರ್ 7ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀನಿ. ನೇತ್ರಾವತಿಯ ಮತ್ತೊಂದು ತೀರದಿಂದ ಈ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಮಿನಿ ಹಿಟಾಚಿಯನ್ನು ಬಳಸೋಕೆ, ಅಂದರೆ ಅದು ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಳಸೋಕೆ ಈಗ ತೀರ್ಮಾನವನ್ನು ಮಾಡಲಾಗಿದೆ. ಹಾಗಾಗಿ SP ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ನಿನ್ನೆ ರೀತಿ ಫಾರೆನ್ಸಿಕ್ ಆಗಿರ್ಬೋದು, ಸೋಕೋ ಮತ್ತು ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದು ಈಗ ಡಿಗ್ಗಿಂಗ್ ಪ್ರಕ್ರಿಯೆಗೆ ಆರಂಭಗೊಳಿಸ್ತಾರೆ. ನಿನ್ನೆ ಆ ಸ್ಥಳವನ್ನು, ಅಂದರೆ ಸ್ಪಾಟ್ ನಂಬರ್ 7ಅನ್ನು ತಗಡಿನ ಶೀಟು ಹಾಕಿ ಮುಚ್ಚಲಾಗಿತ್ತು. ಯಾಕಂದರೆ ಮಳೆ ಮತ್ತಷ್ಟು ತೀವ್ರವಾದರೆ, ರಾತ್ರಿ ಹೊತ್ತು ಮಳೆ ಜಾಸ್ತಿ ಆದರೆ ಸಾಕಷ್ಟು ತೊಂದರೆಗಳಾಗುತ್ತೆ. ಸುಮಾರು 2-3 ಫೀಟ್ ಅಗಿಯುವಾಗಲೇ ಅಲ್ಲಿ ನೀರು ಕಾಣಿಸ್ಕೊಳ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲವನ್ನು ತಗಡಿನ ಶೀಟ್ ಹಾಕಿ ಈಗ ಅದನ್ನು ಸೆಕ್ಯೂರ್ ಮಾಡಲಾಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ SP ಜಿತೇಂದ್ರ ಕುಮಾರ್ ದಯಾಮ ಕೂಡ ಇದ್ದಾರೆ. ಮತ್ತು ನಿನ್ನೆ ಥರನೇ ಡೇರೆಯನ್ನು ಹಾಕಿ, ಅಂದರೆ ಹಸಿರು ಬಣ್ಣದ ಒಂದು ಕವರನ್ನು ಹಾಕಿ ಮಾಧ್ಯಮಗಳ ಕಣ್ಣಿಂದ ಅದನ್ನು ಬಹಳ ಗೌಪ್ಯವಾಗಿ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಈ SIT ತನಿಖೆ ನಡೆಯೋದೇ ಹೀಗೆ, ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಮತ್ತು ಅಲ್ಲಿ ಬರುವಂಥ ಅಧಿಕಾರಿಗಳ ವಿವರಗಳು ಸೇರಿದಂತೆ ಕಾರ್ಮಿಕರ ವಿವರಗಳು ಕೂಡ ನಾಡಿದ್ದು ರಿಪೋರ್ಟನ್ನು ಕೋರ್ಟಿಗೆ ಸಲ್ಲಿಸುವಾಗ ಕೊಡಬೇಕಾಗತ್ತೆ. ಮತ್ತು ಬಹಳ ಪಾರದರ್ಶಕವಾಗಿ ಆಗಬೇಕಾಗತ್ತೆ, ಗೌಪ್ಯತೆಯನ್ನು ಕಾಪಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಹಸಿರು ಬಣ್ಣದ ಅಲ್ಲಿ ಕವರನ್ನು ಮಾಡ್ತಾ ಇರೋದನ್ನು ಗಮನಿಸ್ತಿರ್ಬೋದು. ಈಗ ಮಿನಿ ಹಿಟಾಚಿ ಕೂಡ ಸ್ಥಳದಲ್ಲಿ ಬಂದಿದೆ. ಪ್ರಮುಖ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಒಳಗೆ ಮೊಬೈಲ್ ಕೊಂಡೋಗೋಕ್ಕೆ ಅವಕಾಶ ಇಲ್ಲ. ಮೊಬೈಲ್ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾಕೆಂದರೆ ನಿನ್ನೆ ಸಾಕಷ್ಟು ಮಾಹಿತಿಗಳು ಬಂದಿತ್ತು ಮತ್ತು ಕೆಲ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಹಾಗಾಗಿ SIT ಪ್ರಮುಖರು ಪ್ರಣವ್ ಮೊಹಂತಿಯವರು ಸ್ಟ್ರಿಕ್ಟಾಗಿ ಸೂಚನೆ ಕೊಟ್ಟಿರುವಂಥದ್ದು. ಕೇವಲ SP ಜಿತೇಂದ್ರ ಕುಮಾರ್ ದಯಾಮ ಅವರಿಗೆ ಮಾತ್ರ ಮೊಬೈಲ್ ಬಳಕೆಗೆ ಅವಕಾಶ ಇದೆ ಹೊರತಾಗಿ ಬೇರೆ ಕಾರ್ಮಿಕರಿಗಾಗಿರ್ಬೋದು, ಫಾರೆನ್ಸಿಕ್ ಹಾಗೂ ಸೋಕೋ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಮೊಬೈಲ್ ಬಳಕೆಯ ಅವಕಾಶ ಇಲ್ಲ. ಕೇವಲ ಜಿತೇಂದ್ರ ಕುಮಾರ್ ದಯಾಮ ಅವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿರುವಂಥದ್ದು. ನೀವು ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನೇತ್ರಾವತಿಯ ಮತ್ತೊಂದು ಮಗ್ಗುಲಿಂದ ಕಾಣ್ತಾ ಇರುವಂಥ ನೇರ ದೃಶ್ಯ ಇದು. ಸ್ಪಾಟ್ ನಂಬರ್ 7 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಕಾರ್ಮಿಕರು ಸಹಿತವಾಗಿ ಎಲ್ಲ ಅಧಿಕಾರಿಗಳ ತಂಡ ಈಗ ಸ್ಥಳಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. SIT ಕಚೇರಿಗೆ ಬಂದ ನಂತರವಾಗಿ ಒಂದು 10 ನಿಮಿಷದ ಅಲ್ಲಿ ವಿಚಾರಣೆ ಮಾಡಲಾಗುತ್ತೆ ಅನಾಮಿಕನ ಬಳಿ. ಎಕ್ಸಾಕ್ಟಾಗಿ ಸ್ಪಾಟ್ ನಂಬರ್ 7ಅನ್ನು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಆತನಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳಾಗುತ್ತೆ. ಎಷ್ಟು ಫೀಟಲ್ಲಿ ನೀನು ತೋಡಿದ್ದಿ ಮತ್ತು ಆ ವ್ಯಕ್ತಿಯ, ಅಂದರೆ ಅಲ್ಲಿ ಸತ್ತಂಥ ವ್ಯಕ್ತಿಯ ಕಳೆಬರ ಇರೋದಾದರೆ ಆತನ ಹೈಟ್ ಎಷ್ಟು ಮತ್ತು ಎಷ್ಟು ಅಗಲದಲ್ಲಿ ನೀನು ಹೂತು ಹಾಕಿದ್ದಿ ಎಂಬುದರ ಬಗ್ಗೆ ಎಲ್ಲ ರೀತಿಯ ಕಂಪ್ಲೀಟಾಗಿ ಮಾಹಿತಿಯನ್ನು ಪಡೆದುಕೊಂಡ ಬಳಿಕವಷ್ಟೇ ಈಗ ಸ್ಪಾಟಿಗೆ ಬಂದು ಇಲ್ಲಿ ಸ್ಥಳ ಉತ್ಖನನ ಪ್ರಕ್ರಿಯೆ ಕೂಡ ಆಗುತ್ತೆ. ಸುಮಾರು 3 ಫೀಟ್ನವರೆಗೆ ಕೂಡ ಮಾನವ ಶ್ರಮದ ಮೂಲಕ, ಅಂದರೆ ಹಾರೆ ಪಿಕ್ಕಾಸು ಮೂಲಕವಾಗಿ ಅದನ್ನು ಡಿಗ್ಗಿಂಗ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ನೀರು ಸಿಕ್ಕಂಥ ಸಂದರ್ಭದಲ್ಲಿ ಡೀಸೆಲ್ ಪಂಪ್ಗಳನ್ನು ಬಳಸಿ ಆ ನೀರನ್ನು ಹೊರ ಹಾಕುತ್ತೆ. ಆ ನಂತರ ಮೂಳೆ ಸಿಕ್ಕಂಥ ಸಂದರ್ಭದಲ್ಲಿ ಮತ್ತಷ್ಟು ಆಳಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇದ್ದರೆ ಆಗ ಹಿಟಾಚಿಯನ್ನು ಬಳಸಿ ಆ ಮಣ್ಣನ್ನು ತೆಗೆಯುವಂಥ ಕೆಲಸಗಳು ಕೂಡ ಆಗುತ್ತೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಪ್ರಕ್ರಿಯೆ ಆಗಿರುವಂಥದ್ದು. ಸುಮಾರು 3 ಫೀಟ್ನವರೆಗೆ ಹೋದಂಥ ಸಂದರ್ಭದಲ್ಲಿ ಕೆಲ ಮೂಳೆಗಳು ಪತ್ತೆಯಾಗಿತ್ತು. ಕೈ ಮತ್ತು ಕಾಲು, ತೊಡೆಯ ಮೂಳೆಗಳು ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ಗಮನಿಸಿದರು. ಕೇವಲ ಮ್ಯಾನ್ಯುವಲ್, ಅಂದರೆ ಮಾನವ ಶ್ರಮದಿಂದಲೇ ಆ ಗುಂಡಿಯನ್ನು ತೋಡುವಂಥ ಪ್ರಕ್ರಿಯೆಗಳು ಕೂಡ ಆಯಿತು. ಎಲ್ಲ ಮಣ್ಣನ್ನು ಅವರು ಪರಿಶೀಲನೆ ಮಾಡ್ತಾರೆ FSLನವರು. ಯಾಕಂದರೆ ಕೆಲ ಸಣ್ಣ ಸಣ್ಣ ಪಾರ್ಟ್ಗಳು ಕೂಡ ಮಣ್ಣಲ್ಲಿ ಜೊತೆಯಾಗಿ ಬೆರೆತು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಮಣ್ಣಿನ ಪದರವನ್ನು ಕೂಡ ಪರಿಶೀಲನೆ ಮಾಡಿದರು. ಸುಮಾರು ದೇಹದ 12ಕ್ಕೂ ಹೆಚ್ಚಿನ ಭಾಗಗಳು ಆ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ನಿನ್ನೆ ರಾತ್ರಿ ಸುಮಾರು 7:30 ತನಕ ಇಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಲಾಯಿತು. ಸ್ಥಳದಲ್ಲೇ ಪಂಚನಾಮೆಯನ್ನು ಮಾಡಲಾಯಿತು. ಪಂಚರ್ಗಳ ಎಲ್ಲ ದಾಖಲೆಗಳನ್ನು ಪಡ್ಕೊಂಡು ಅವರ ಸಹಿ ಸಹಿತವಾಗಿ ರಾತ್ರಿ ಸುಮಾರು 7:30 ಹೊತ್ತಿಗೆ ಸ್ಪಾಟ್ ನಂಬರ್ 6ನ ಎಲ್ಲ ಅಂಶಗಳನ್ನು ದಾಖಲೀಕರಿಸಿ ಸ್ಪಾಟ್ ನಂಬರ್ 6ಅನ್ನು ಸೀಲ್ ಮಾಡಲಾಯಿತು.